ಯಪ್ಪ ನುಂಗಿ ನೀರು ಕುಡಿತಾನಲ್ರಿ. ಹಾಂ ನೀರು ಕುಡಿದಂತ ಹೇಳ್ತೀಯ. ಒಬ್ಬ ಇವ ಒಂದು ಹೆಂಗಿರ್ಬೇಕು. ಹೌದು. ಅದು ಎಷ್ಟು ಬೈದ್ರೂ ಏನು ಅನ್ಸೋದೇ ಇಲ್ವಲ್ಲ ರೀ. ಒಟ್ಟಲ್ಲಿ ಡ್ಯೂಟಿ ಹೊಡಿಬೇಕಷ್ಟೇ. ನನ್ನ ಮೀಟಿಂಗ್ ರೂಮ್ ಮಾತ್ರ ಲಾಸ್ಟ್ ರೂಮ್ದು ಹಾಂ ಕೀ ಬೇಕಾಗಿತ್ತು. ಹಾಂ ಅವರೆಲ್ಲ 9 ಗಂಟೆ ಮಾಮೂಲಿ ಬಂದ್ಬಿಡ್ತಾರೆ ನಮ್ಮ ಹುಡುಗರು. ಹಾಂ ಸರಿ 9:10 ಹೋದೆ. ಆಫೀಸ್ ಬಾಗಿಲು ತೆಗೆದಿರಲಿಲ್ಲ. ಹಾಂ ಸೆಕ್ಯೂರಿಟಿ ಕೇಳಿದೆ. ನಾನು ಸೆಕ್ಯೂರಿಟಿ ಹತ್ರ ಮಾತಾಡ್ತಾ ಇದ್ದೀನಿ. ಬಂದ ಅವನು. ಅಂದರೆ ನೀವು ಬಂದಿದ್ದೀವಿ ಕೆಲಸ ಮಾಡ್ತೀರ ಅಂದ್ಬಿಟ್ಟು ನಾವು 6 ಗಂಟೆಗೆ ಬರಬೇಕಾ ಅಂತ. ಯಾರು? ಇವನೇ. ಅಬ್ಬಾಬ. ಹಾಂ ಹಾಂ ಯಾಕಪ್ಪ ಇತ್ತು ನತ್ತಿಗೆ ಇರ್ತು. ದೇವಸ್ಥಾನ ಅಂದಮೇಲೆ ಬೆಳಗಿಂದ 5 ಗಂಟೆನೂ ಡ್ಯೂಟಿ ಮಾಡಬೇಕಾಗುತ್ತೆ. ನೀನು ನನಗೆ ಪಾಠ ಹೇಳ್ಕೊಡ್ತೀಯಿಂದ. ನಾನು ಇವತ್ತು ನೆನ್ಮೊನ್ನೆ ಬಂದವನಲ್ಲ ಇಲ್ಲಿಗೆ 40 ವರ್ಷ ನೋಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಹೆಂಗೆ ನಡೀತದೆ ಅಂತ. ಕೀ ಕೊಡ್ರಿ, ಜಾಸ್ತಿ ಮಾತಾಡೋದು ಬೇಡ. ನಿನ್ನ ಹತ್ರ ನಾನು ಮಾತಾಡೋದು ಬೇಡ, ನಾನು ನೀನು ಮಾತಾಡೋದು ಬೇಡ. ಕೀ ಕೊಡು. ಕೀ ಇಸ್ಕೊಂಡೆ ಬಂದೆ. ಆ ಲಾಕ್ನೇ ಇದು ಲಾಕ್ ಹಾಳಾಗೋಯ್ತು. ಈಗ ಬೇರೆ ಹಾಕ್ಸ್ಬೇಕು ಈಗ ಲಾಕ್ ಅಂತ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಬನಶಂಕರಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮೀಟಿಂಗ್ ಹಾಲ್ ಮೇಲೆ ಒಂದು ರೂಮ್ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದರು. ಪಿಲ್ಲರ್ಗಳೆಲ್ಲ ಹೇಳ್ತು. ಮೋಲ್ಡ್ ಹಾಕೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡ್ತಾ ಹೋದರು. ಅಡ್ಡೇಟ್ ಮೇಲೆ ಒಂದು ಗುಡ್ ಡೇಟು ಅಂತೇಳಿ ಮೋಲ್ಡ್ ಹಾಕಿದರೆ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ ಪಾಪ ಶೀಟ್ ಹಾಕೋದಕ್ಕೆ ತುರ್ತಾಗಿ ಒಂದು ಡಿಸಿಷನ್ ತೊಗೊಂಡ್ಬಿಟ್ರು. ಟೆಂಡರ್ ಕರೆದು ಈ ವ್ಯವಸ್ಥೆಯನ್ನು ಮಾಡಿದರೆ ಆದಷ್ಟು ಬೇಗ ತುರ್ತಾಗಿ ನಾವು ಅಂದುಕೊಂಡ ಹಾಗೆ ಲೂಟಿ ಹೊಡೆಯೋದಕ್ಕೆ ಅವಕಾಶ ಕಡಿಮೆ ಅಂತೇಳಿ ನಿರ್ಮಿತಿ ಕೇಂದ್ರಕ್ಕೆ ಒಪ್ಸೋದಕ್ಕೆ ವ್ಯವಸ್ಥೆ ಮಾಡಿಬಿಟ್ರು. ಯಡಿಯೂರು ಸಿದ್ಧಲಿಂಗೇಶ್ವರದಿಂದ ಒಬ್ಬ ಚಂದ್ರು ಅನ್ನುವಂಥ ವ್ಯಕ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಕಾರ್ಯನಿರ್ವಾಹಕ ಅಧಿಕಾರಿಗಳು ಬನಶಂಕರಿ ದೇವಾಲಯಕ್ಕೆ ಲಗ್ಗೆ ಹಾಕಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಪುರುಸೊತ್ತಿಲ್ಲದ ಹಾಗೆ ಗಾರೆ ಕೆಲಸ ಶುರು ಮಾಡಿಬಿಟ್ರು. ಪಾಪ ತುಂಬ ಜನ ಭಕ್ತ ಮಹಾಶಯರಿಗೆ ಅವರು ಕಾರ್ಯನಿರ್ವಾಹಕ ಅಧಿಕಾರಿನ ಅಥವಾ ಗಾರೆ ಕೆಲಸದ ಮೇಸ್ತ್ರಿನ ಅಂತ ಇವತ್ತು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಈ ಕಟ್ಟಡಕ್ಕೆ ಎಷ್ಟು ಹಣವನ್ನು ಕ್ಲೈಮ್ ಮಾಡಿದ್ದಾರೆ ಅಂತ ನನ್ನ ಬಾಯಿನಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬನಶಂಕರಿ ದೇವಾಲಯಕ್ಕೆ ಸುಪ್ರೀಂ. ಹಾಗಾಗಿ ಅವರಿಗೆ ಮುಜುಗರ ತರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ದಯವಿಟ್ಟು ಅವ್ರ ಬಾಯಿನಲ್ಲೇ ಕೇಳಿ ಆನಂದಪಟ್ಟರೆ ಒಳ್ಳೆಯದು. ಭಕ್ತ ಮಹಾಶಯರು ಪುಕ್ಷಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂತಾರಲ್ಲ, ಹಾಗೆ ಏನು ಬೇಕಾದರೂ ಮಾಡ್ಬೋದು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ವ್ಯವಸ್ಥಾಪನಾ ಸಮಿತಿ ಬರುತ್ತೆ ಅಂತಿದ್ದ ಹಾಗೆ ಅದನ್ನು ತಡೆಯೋದಕ್ಕೆ ಸುಮಾರು 1.5 ತಿಂಗಳು ವ್ಯರ್ಥ ಪ್ರಯತ್ನ ಮಾಡಿದರು. ಆದರೆ ಅಂದುಕೊಂಡಾಗೆ ಆಗಿಲ್ಲ. ವ್ಯವಸ್ಥಾಪನಾ ಸಮಿತಿ ಬಂದೇ ಬಿಡ್ತು. ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಏನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಬೇಕು. ಈ ಬಾಗಿಲಿದು ಕಾಣ್ತಿರುವಂಥದ್ದು, ಆ ಬಾಗಿಲು ಆ ಮರದ ಶೀಟು ಪ್ಲೈವುಡ್ ಶೀಟ್ನ ಅಂಟಿಸ್ಬಿಟ್ಟು ಪಾಲಿಶ್ ಪೇಂಟ್ ಹೊಡಿತಾ ಇದ್ದಾರೆ. ಪಾಪ ಮುಜರಾಯಿ ಇಲಾಖೆ ಈ ಅಧಿಕಾರಿಗಳಿಗೆ ಯೋಗ್ಯತೆ ಮೀರಿ ಸಂಭಾವನೆ ಕೊಡ್ತಾ ಇದೆ. ಅದರಲ್ಲೇ ಸುಭಿಕ್ಷವಾಗಿ ಜೀವನವನ್ನು ಮಾಡ್ಬೋದು. ಇಂಥ ಅಸಹ್ಯವಾದ ಕೆಲಸ ಮಾಡ್ತಾ ದೇವಾಲಯಕ್ಕೂ ಮುಜುಗರ, ಭಗವಂತನ ಕಾರ್ಯವನ್ನು ಮಾಡ್ತಿದ್ದೀವಿ ಎನ್ನುವಂಥ ಲವಲೇಶವೂ ಇಲ್ಲದೆ ಸಮಿತಿಯ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂಥ ಕೆಲಸವನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ವ್ಯವಸ್ಥಾಪನಾ ಸಮಿತಿಯವರು ಇದರ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ನ್ಯಾಯ ಒದಗಿಸಬೇಕು ಅಂತ ಕೇಳಿಕೊಳ್ತೀನಿ.